ಯಾಕ ಯಾಕಪ್ಪ ಯಾಕೆ ಹೇಳಕತ್ತೀಯ ನನ್ನ ಮಗನ ನೀನು? ಯಾಕ ಓನ್ ಆತು ಓನ್ ಬೇಕ ನನ್ನ ಮಗ್ಗ? ಅವ್ವ ದೆವ್ವಾಗಿ ಹೋಗ್ಯಾಳಕಿ, ಅವ್ಗಿವ್ ಇಲ್ಲ ಏನ ಇಲ್ಲೆಲ್ಲ ನಾನ ಇನ್ನ ಅವ್ವಾಗಿವ ಅಂತ ಅಳಂಗಿಲ್ಲ ನೋಡ. ಅಪ್ಪ ನಿಂಗೆ ಮಮ್ಮು ಬೇಕನ? ತಡಿಪ ಏನು ಮಾಡ್ಲಿಪ್ಪ, ಮನಿ ನೋಡಿದ್ರೆ ಧೂಳು ದುಮ್ಮಿಕೈತಿ. ಏನು ಮಾಡ್ಬೇಕತ್ತಿ ಮನ್ಯಾಗ? ಕುಂದ್ರಾಗ ಜಾಗ ಇಲ್ಲ, ನಿಂದ್ರಾಗ ಜಾಗ ಇಲ್ಲ. ಹಾಕಿದ್ರು ಒಟ್ಟು ಕಸ ಹೊಡೆದು ಕಲ್ಲರ ಒರೆಸ್ತಿದ್ಲು. ಈಗ ಯಾರು ಮಾಡ್ಬೇಕು? ನನ್ನ ಕಡೆ ಇರೋದ ಇದೆ ಲಾಸ್ಟ್ ಒಂದು 100-200 ರೂಪಾಯಿ ಐತಿ. ಈಗೇನು ಮಾಡಲಿ? ಇವಂಗೆ ತಿನ್ನಾಕೆ ಏನು ಮಾಡಲಿ ಮರೇ ನಾನು? ಅದು ಗ್ಯಾಸ್ ಬೇರೆ ಇಲ್ಲ, ಒಲಿ ಹಚ್ಚಿ ಊಬಿ ಯಾವ ಗುದ್ದಾಡ್ತಾನ ಅದ್ರಾಗ. ಹಾಂ ತಡಿ, ಇಲ್ಲೇ ಬಸವನ ಅಂಗಡಿಗೆ ಹೋಗಿ ಒಂದು ಪ್ಲೇಟ್ ಪುರಿ ತಂದು ಕೊಟ್ಬಿಡ್ತೇನೆ ನಿಮ್ಗೆ ತಿನ್ನಾಕೆ. ಅಯ್ಯಯ್ಯ, ಪುರಿ ತಿಂತತೇ ಇಲ್ಲ. ಹಾಂ, ಬಸವನ ಅಂಗಡಿಗೆ ಇಡ್ಲಿನೂ ಅದಾವಲ್ಲ, ಒಂದು ಪ್ಲೇಟ್ ಇಡ್ಲಿ ತೊಗೊಂಡು ತಿನ್ನಿಸಿ ಕರ್ಕೊಂಬಂದ್ಬಿಡ್ತೇನೆ. ಬಾರ ಮಗನ ಬಾ. ಏನು ನಿಮ್ಮವ್ವ ಜಗತ್ನಾಗ ಹಾಕಿ ಹೋಗ್ಬೇಕೆ ನೀನು ನೋಡ್ಕೊಂತಾಳ ಅಂತ ತಿಳ್ಕೊಂಡಾಳ. ನಾ ನಿಮ್ಮ ಅಪ್ಪ ಇನ್ನೂ ಬದುಕೇನಿ. ಬಾ ಹೋಟೆಲಿಗೆ ಕರ್ಕೊಂಡೋಗಿ ತಿನ್ನಿಸ್ತೇನೆ ನಿನಗೆ. ಹೋಟೆಲ್ನಾಗ ತಿನ್ನಿಸ್ತೇನೆ ಬಾ ಮಗನ. ಅವಿಲ್ಲ ಕವಿಲ್ಲ, ಬಾ ಹೋಗುಂಬರಪ್ಪ. ಬಾರ ಬಂಗಾರ. ನಂದು ಹೊಟ್ಟೆ ಜಗ್ಗಸ್ತತಿ. ನಾನು ಒಂದು ಪ್ಲೇಟ್ ಪುರಿ ಅಲ್ಲೇ ತಿಂದ ಬಿಡ್ತೇನೆ. ಯವ್ವ ದೇವ್ರ, ಮನಿ ತಿಪ್ಪಿ ಗುಂಡಾಗೈತಲ್ಲಪ್ಪ. ಇದನ್ನೆಲ್ಲ ಮಾಡಿ ಪೂರ್ಗಾಣದು ಹೆಂಗಂತ ನಾನು. ಈಕಿನ ಹೊಡೆದು ಹೊರಗೆ ಹಾಕ್ಬಾರ್ದಾಗಿತ್ತು. ಈಕಿನ ನಾಯಿಗತ್ತೆ ಹೊಡೆದು ಇಲ್ಲೇ ಇಟ್ಕೋಬೇಕಿತ್ತು. ಮನ್ಸ ಏನು ಊಟಕ್ಕೆ ತಂದೇನ? ಬಾರಪ್ಪ ಬಾ 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 ಮಮ್ಮನ್ ಬಾರಪ್ಪ. ಅಲ್ಲ ನಿಮ್ಮ ತಮ್ಮ ಗಟ್ಟ ತಂದಿಯಲ್ಲ, ನನ್ಗೇನು ತಂದಿ? ಯಪ್ಪ ಇದ್ದಿದ್ದ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಭಾಳ ಅಂದ್ರೆ ಸಿಟ್ಟು ಬಂದತಿ. ನಿನಗೇನು ತಿನ್ನಕ್ಕೆ ನಾ ತಂದಿಲ್ಲ. ಏನು ನನ್ನ ತಮ್ಮಗೆ ಅಟ್ಟ ತಂದನಿ? ಯಾಕೆ ಅದೇನಂತಾರ ಗಂಡ ಇಂತಿ ಜಗಳದಾಗ ಕೂಸ್ ಬಡವಾತ ಅನ್ನೋಂಗೆ ಆಗೋದು ಬೇಡ. ಅದೇನು ತಪ್ಪು ಮಾಡ್ಲಾರ್ದಕ್ಕೆ ಶಿಕ್ಷೆ ಆಗೋದು ಬೇಡ, ಸಣ್ಣ ಕೂಸೋದು. ಆ ಕಾರಣಕ್ಕೆ ಅದಕ್ಕೆ ಒಂದ ತಂದನಿ. ಏನಪ್ಪ ನಿನಗೆ ಬೇಕಾದಂಗೆ ಹೋಟೆಲ್ ಅದಾವು, ಹೋಗಪ್ಪ. ಏನು ಅದು ಎಷ್ಟು ಖರ್ಚು ಮಾಡಿ ತಿನ್ನೋ ಆಸೆ ಐತಿ ತಿನ್ನೋಗು. ಏನು ಹೆಂಡ್ತಿನ ಹೊಡೆದು ಹೊರಗೆ ಹಾಕೋಬೇಕಾರೆ ಇದೆಲ್ಲ ಯೋಚನೆ ಮಾಡ್ಬೇಕು. ಏನು ಈಗ ಯಾಕೆ ಇಲ್ದ ಜೀವನ ಮಾಡ್ತೀಯಲ್ಪ, ಅದನ್ನೆಲ್ಲ ಹೊರಗೆ ಹಾಕಿ ಮಾಡ್ಕೊಂಡು ತಿನ್ಬೇಕು. ಬೇಡ ಏನು ಬೇಕದನ್ನು ಬಿಡಿ. ಈಗ ನೀನು ಕೊಟ್ಟು ಮಾತು ಯಾಕೆ ಕೊಡಿಲ್ಲ? ನನ್ನ ತಮ್ಮನ ಕೊಡಿಲ್ಲ. ಕೊಡಲ್ಲ ನಾನು. ಅಲ್ಲ ನನಗೆ ತರಲಾರ್ದ ಹುಡುಗಟ್ಟ ತಂದಿಯಲ್ಲ. ಅಪ್ಪ ನನ್ನ ನೆನಪೈತಿಲ್ಲ, ಅಪ್ಪಿಂದ ಬಂದು ನನ್ನ ತಮ್ಮ. ನೀ ಹಿಂಗೆಲ್ಲ ಮಾತಾಡಿದ್ರೆ ನಾ ಉತ್ತರ ಹೇಳೋದಿಲ್ಲಪ್ಪ. ಇದಕ್ಕೆಲ್ಲ ನಂಗೆ ಅಸಹ್ಯ ಅನಿಸುತ್ತೆ ಮಾತಾಡೋಕಿದನ್ನೆಲ್ಲ. ಏನು ನನ್ನ ತಮ್ಮನ ನನ್ನ ಕೈಯಾಗ ಕೊಡು ಅಷ್ಟೇ. ಅದಕ್ಕೆ ಹೊಟ್ಟೆ ಸತ್ ಕೂಸಿಗೆ ಸುಮ್ಮನೆ ನೀನು ಜಗಳ ಮಾಡೋಂಗೆ ಮಾಡ್ಬಿಡ, ಕೊಡಿಲ್ಲ ಅದನ್ನು. ಬಾರಪ್ಪ ನೀನು ಬಂಗಾರ, ಹೊಟ್ಟೆ ಇಷ್ಟುತ್ತೆ ನಿಂಗೆ. ಇವು ನನ್ನ ಕಳೋಲ್ಲ. ಬಾರಪ್ಪ ಬಾ ಬಾ, ಹೊರಗೆ ಗಾಳಿ ಕಟ್ಟಿ ಕಡೆ ಕುಂತು ಉಣಿಸ್ತೇನೆ ಬಾಪ್ಪ. ಆತ ನಿಮ್ಮ ತಮ್ಮಗೊಬ್ಬಂಗೆ ತಿನ್ನಿಸ. ಏನ ನಂಗೆ ಗೊತ್ತೈತಿ ನಾ ಹೆಂಗೆ ಹೊಟ್ಟೆ ತುಂಬಿಸ್ಕೋಬೇಕು ನಂದು ಅಂತೇಳಿ. ಈಗೇನ ಬಂದಿಯೇನ ಆದಿತ್ಯನವ? ಏನ ಈಗ 3 ಹೊತ್ತು ಮತ್ತು ಆ ಹುಡುಗ ಗತಿ ಏನು? ಈಗ ನೀ ಆಫೀಸ್ಗೆ ಹೋಗ್ಯಾಕೆಲ್ಲ 3 ಹೊತ್ತು ಅಂದ್ರೆ ಈಗ ಸದ್ಯಕ್ಕೆ ಇವತ್ತೊಂದಿನ ಸುಟಿ ಮಾಡೇನಪ್ಪ. ನಾನು ಕರ್ಕೋತೇನೆ ಹುಡುಗನ್ನ. ಇಷ್ಟಕ್ಕೂ ನಾ ಈಗ ಕರ್ಕೊಂಡು ಹೋಗಿ ಅದನ್ನು ನಮ್ಮ ಮನ್ಯಾಗ ಬಿಡ್ತೇನೆ. ನಮ್ಮ ಮನ್ಯಾಗ ಬಿಟ್ಟು ನಾನು ಆಮೇಲೆ ಆಫೀಸ್ಗೆ ಹೋಗ್ತೇನೆ. ಏನು ಬೇಕಾಗಿಲ್ಲ, ನನ್ನ ಮಗ ನನ್ನ ಕಡೆನೇ ಇರಲಿ. ಯಾರ್ದಾರ ಮನ್ಯಾಗ ಇರೋದು ನನಗೆ ಅವಶ್ಯಕತೆ ಇಲ್ಲ. ಏನು ಅಪ್ಪ ಅದವನ ಸಂಬಂಧ ಇಲ್ಲಂತಿ ಮತ್ತೆ ಯಾಕೆ ಆ ಹುಡುಗನ ಇದು ಮಾಡ್ತಿ? ಆತ ತಿನ್ನಿಸಿ ಈಗ ತಿನ್ನಿಸು. ನಂಗೆ ಗೊತ್ತೈತಿ ನನ್ನ ಮಗನ ನನ್ನ ಕಡೆ ಇಟ್ಕೊಳ್ಳೋದು. ಆ ಹುಡುಗನ ಸಲುವಾಗಿ ನೀ ಯಾಕೆ ಸುಟಿ ಮಾಡ್ತೀವ? ಪಾಡಿ ನೀ ಕೆಲ್ಸಕ್ಕೆ ಹೋಗು. ಏನು ನಮಗೆಲ್ಲ ಗೊತ್ತೈತಿ ನಮ್ಮ ಮಕ್ಕಳು ನಾವು ನೋಡ್ಕೊಳ್ಳೋದು. ನನ್ನ ಮಗನ ನಾನು ನೋಡ್ಕೋಬೇಕಂತೇಳಿ ಅಲ್ಲಿಂದ ಇಸ್ಕೊಂಬಂದು ಕಾಯ್ಕೊಂಡು ಕುಂತೇನೆ ಕರ್ಕೊಂಡು. ಮತ್ತು ನೀ ಹಿಂದಾಗಡೆ ಒಂದಿಟ್ಟು ಕರ್ಕೊಳ್ಳೋದಿರಲಿ. ಅಯ್ಯೋ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ ತನ್ನ ಕೈಲೇ ನೀಗೋದಿಲ್ಲ ಅಂತ ಮಂದಿ ಮಾತಾಡೋದು ಬೇಡ. ಏನು ಕೊಡ ಹುಡುಗನ ಊಟ ಮಾಡಿಸ್ತೇನಪ್ಪ, ನೀನ ಕರ್ಕೊ. ಏನು ಮಧ್ಯಾಹ್ನಕ್ಕೂ ಒಂದು ಡಬ್ಬಿ ಬೇಕಾದ್ರೆ ತಂದು ಕೊಟ್ಟು ಈಗ ಆಫೀಸ್ಗೆ ಹೋಗ್ಬೇಕಂತ ಹೋಗ್ತೇನೆ. ಆ ಹುಡುಗ ತಿನ್ನಿಸು. ನಿನ್ನ ಸಿಟ್ಟಿಗೆ ಆ ಹುಡುಗನ ಉಪವಾಸ ಇಡಬೇಡ. ಅಲ್ಲ ಬಂಗಾರದಂತ ಹೆಂಡ್ತಿನ ಜೊತೆಗೆ ಇಟ್ಕೊಂಡು ಸಾಕಾಗೋಲ್ತಿವಂಗ ಅಂತೇಳಿನೂ ಮಾತಾಡ್ತಾರಲ್ಪ. ನೋಡ್ವಾ ಮಗಳ, ಭಾಳ ಮಾತಾಡಕತ್ತಿ. ನಿನ್ನ ಕೆಲಸ ಏಟೈತೆ ಅಷ್ಟು ನೋಡ್ಕೊ. ನಿನ್ನ ಗಂಡನ ಮನೆ ನೀರು ಆರಾಮಾಗಿ. ಇಲ್ಲಿದು ಯಾಕೆ ನಿಂಗೆ ತವ್ರ ಮನೆ ಪಾರ್ಪತ್ತೆ? ಅದಕ್ಕೆ ನೋಡು, ಹೆಣ್ಮಕ್ಳನ್ನ ಸನೆಪ್ ಕೊಡಬಾರ್ದು ಅನ್ನೋದು. ದೂರ ಬಾರ ಕೊಟ್ರೆ ತಮ್ಮ ಪಾಡಿಗೆ ತಾವು ಇರ್ತಾರೆ. ಆಯ್ತಪ್ಪ, ಹಂಗೆ ಆಯ್ಲಿ. ನಿನ್ನ ಮಾತಿನಂಗೆ ಆಯ್ಲಿ ತಗೋ. ಏನು ಹೆಣ್ಮಕ್ಳು ಅದೇ ಹೆಣ್ಮಕ್ಳು ಉಪಯೋಗಿಲ್ಲ. ಮರ್ಯಾದೆ ತೆಗಿಯಾಕಂತೇಳಿ ಹುಟ್ಟ್ಯಾವ ಇವು. ಯಮ್ಮ ಬಂದಿಲ್ಲ ಅಂದೆ ಇನ್ನು ನಿನ್ನ ಸೊಸಿ? ಸಂಶಯ ಬಂದಲ್ಲೇ ಅಲ್ಲ ಅನ್ನುವ ನನ್ನ ಸೊಸಿ ಮ್ಯಾಗ ಆಟ ಹಾರಾಡಕತ್ತಿರೋದು. ಸಂಶಯ ಬಂದಿಲ್ಲ ಓದಲ್ಲ ಅಂದ್ರೆ ಏನು ಹೇಳ್ಬೇಕು? ನನಗೆ ಬಂದದಂತ ಕೇಳಿದ್ದೀನಿ. ಮತ್ತು ನೀನು ನನಗೆ ಸಂಶಯ ಇಲ್ಲವಾ ನನ್ನ ಸೊಸಿ ಮ್ಯಾಗ? ಅವನ ಅಲ್ಕಟ್ಬೇಡೆ, ಅವ ಹಂಗೆ ಮಾಡಾಕತ್ತಾನ. ನನಗಿಲ್ಲವಾ? ಗಿರ್ಜಿ ಗಿರಿಜೆ ಬಂದಿಲ್ಲ. ಯಾಕೆ ಹೊತ್ತಾತಲ್ಲ, ಏನು ಚಿಂತೆ ಮಾಡ್ಕೊಂತ ಕುಂತಲ ಏನೋ ಯಾಕೆ ಹಿಡಿದು ಬಿಡ್ದ ಪಾಪ. ಶಾಂತಕ್ಕ ಇಲ್ಲೇ ಇದೇನ? ಹ್ಞೂನವ ಇಲ್ಲೇ ಇದ್ದೆ. ಅಂದಂಗೆ ಏನು ಕೆಲಸ ಹೆಂಗಿತ್ತು? ಚಲೋ ಐತಾ ಪರಕ್ಕ? ಕೆಲಸ ಅಗ್ದಿ ಚಲೋ ಐತವ, ಭಾಳ ಖುಷಿ ಆಯ್ತವ ಶಾಂತಕ್ಕ. ಖರೆ ನಾನು ಮನೆಯಾಗಿದ್ದಷ್ಟು ಮನುಷ್ಯನ ಮನಸ್ಸು ಒಂಥರ ದೆವ್ವಗಳು ಕಾರ್ಖಾನೆ ಆದಂಗೆ ಆಗ್ಬಿಡ್ತೈತೆ ನೋಡಿ. ಕೆಲಸ ಇಲ್ಲದ ಮನುಷ್ಯನ ಮನಸ್ಸು ಒಂಥರ ಖರೇನವ. ಎಷ್ಟು ಆರಾಮ ಅನಿಸ್ತು, ಎಷ್ಟು ಕೆಲಸ ಸೌಡಿ ಸಿಕ್ತು. ಆರಾಮ ಒಂಥರ ಏನ 108 ಯೋಚನೆ ಬರಂಗಿಲ್ಲ ತಲೆಯಾಗ, ಏನಿಲ್ಲ. ಒಂಥರ ಖುಷಿ ಅನಿಸ್ತೈತೆ ನೋಡುವ. ಒಟ್ಟು
ಅದಕ್ಕೆ ಅಲ್ಲನ ಮನುಷ್ಯ 3 ಹೊತ್ತು ಕೆಲಸದೊಳಗೆ ತನ್ನಂತಾನ ತೊಡಗಿಸ್ಕೋಬೇಕನ್ನೋದು ಕರಿನ. ಯಾಕಂದ್ರೆ ಯೋಚನೆ ಮಾಡಕ್ಕೆ ಪುರ್ಸತ್ ಸಿಕ್ರಲ್ಲನ 108 ಯೋಚನೆ ಮಾಡೋದು, ಮನಸ್ಸು ನೋವು ಮಾಡ್ಕೊಳ್ಳೋದು ಇವೆಲ್ಲ ಆಗೋದು. ಯೋಚನೆ ಮಾಡಕ್ಕೆ ಪುರ್ಸತ್ತ ಸಿಕ್ಕಿಲ್ಲ ಅಂದ್ರೆ ಎಲ್ಲಿಂದ ಚಿಂತೆ ಮಾಡೋದು, ಎಲ್ಲಿಂದ ಮನಸ್ಸು ನೋವು ಮಾಡ್ಕೊಳ್ಳೋದು? ಹೌದಿಲ್ಲ? ಕೆಲಸ ಹೋಗ್ಬಿಡ್ತೈತೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಹೆಣ್ಮಕ್ಳು ಅಷ್ಟು ಗಂಡ್ಮಕ್ಳು ಚಿಂತೆ ಮಾಡಂಗಿಲ್ಲ. ಯಾಕೆ ಹೇಳಿ, ಅವ್ರಿಗೆ ಕೆಲಸ ಇರ್ತೈತೆ 108. ಹಾಗಾಗಿ ಹೊರಗಿನ ಕೆಲಸದೊಳಗೆ ಮನೆ ಅಂದ ಟೆನ್ಷನ್ ಸ್ವಲ್ಪ ಮರ್ತಿರ್ತಾರ. ಗಿರ್ಜಿ, ನೀ ಯಾಕೆ ಮಕ ಹಂಗೆ ಮಾಡಿ? ಏನಾತವ? ಯಾಕೆ ಏನಾಯ್ತು? ಯಾರ ಏನ್ರ ಅಂದ್ರ? ಅಯ್ಯೋ ಶಾಂತಕ್ಕ, ದಾರ್ಯಾಗ ಬರ್ತಾ ಎಲ್ಲ ಹೇಳಿದ್ದಾತ್ ನಾನು. ಹೋಲ್ ಬಿಡ, ಚಿಂತೆ ಮಾಡ್ಬೇಡ. ಇಷ್ಟಕ್ಕೂ ಮಗ ಎಲ್ಲದಾನ, ಅಪ್ಪನ ಕಡೆ ಅದಾನ, ಅಪ್ಪಗೆ ಮಗನ ಕಾಳಜಿ ಇರಂಗಿಲ್ಲನ, ಚಂದಾಗಿ ನೋಡ್ಕೊಂತಾನ ಬಿಡ. ನೀ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂತಿ ಅಂತೆಲ್ಲ ಹೇಳಿದ್ದಾತವ ನಾನು. ಆಕೇನು ಹಾಕಿದ್ ಬಿಡ್ವಳ್ಳು. ಅಯ್ಯೋ ತಿಂತೋ ಇಲ್ಲೋ, ಅಯ್ಯೋ ಉಣ್ತಾ ಇಲ್ಲ. ಅಲ್ಲ, ನನಗೆ ಅರ್ಥ ಆಕತಿ. ನಾ ದೊಡ್ಡ ಮಗನ ಬಗ್ಗೆ ಅಷ್ಟು ಚಿಂತೆ ಮಾಡ್ತೀನಿ, ಇನ್ನು ಸಣ್ಣ ಖುಷಿನ ಬಗ್ಗೆ ಆಕೆಗೆ ಯೋಚನೆ ಆಗಂಗಿಲ್ಲನ ಅಕ್ಕತಿ. ಆದ್ರೆ ಏನು ಮಾಡ್ಬೇಕು? ಅವ್ ಕೊಡವಲ್ಲ, ಇಟ್ಕೊಂಡ್ ಕುಂತಾನ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅದನ್ನ ಮಾಡ ಅಂದೆ, ಅದನ್ನು ಮಾಡಂಗಿಲ್ಲ ಅಂತಾಳ. ಅದೇಂಗೆ ಮಾಡಕ್ಕಾಕತ್ಲೆ? ಎಷ್ಟಾದ್ರೆ ಅವಂಗೂ ಮಗನ ಅಲ್ಲನ. ಏನೋ ಈಕಿ ಮೇಗಿನ ಸಿಟ್ಟಿ ಖುಷಿನ ತೊಗೊಂಡೋಗ್ಯ ನನ್ನ ಕಷ್ಟ. ಆದ್ರೆ ನಾ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡೀನಿ, ನೀ ತಲೆ ಕೆಡ್ಸ್ಕೊಬೇಡ. ಏನು ಮಾಡಿ ಯಶವಂತಕ್ಕ? ಏನಿಲ್ಲ, ಬೆಳಗ್ಗೆ ಮಾನಸ ಬಂದು ಹುಡುಗ ನಾಷ್ಟ ಮಾಡಿ ಹೊಳಗು ಹೊತ್ನ್ಯಾಗ ಮಧ್ಯಾಹ್ನಕ್ಕೂ ಡಬ್ಬಿ ಕೊಡ್ಬೇಕು, ಖುಷಿಗೆ ಒಂದಿಟ್ಟು ಏನಾರ ತಿನ್ಸಾಕ ಅನ್ನತ್ತಿದ್ಲ. ಅನ್ನತ್ಲೆ ನಾನ ಬ್ಯಾಡವಾ, ನಿನ್ನ ಕೆಲ್ಸಕ್ಕೆ ನೀ ಹೋಗು, ಮಧ್ಯಾಹ್ನ ನಾ ತಿನ್ನಿಸ್ತೇನಂತೆ. ಖುಷಿಗೆ ನಾನು ಹೋಗಿ ಮಧ್ಯಾಹ್ನ ಹೊಡೆ ತುಂಬ ಊಟ ಮಾಡಿಸಿ ಬಂದೇನಿ. ಮಾಡಿಸಿ ಬಂದನಿ. ಈಗ ರಾತ್ರಿಗೆ ನಾನು ಒಂಚೂರು ಅಡ್ಡಾಡ್ಕೊಂತ ಆದ್ರೆ ಹೋಗಿ ಕೊಡ್ತೀನಿ, ಇಲ್ಲ ಆಕಿ ಬಂದು ನಾನು ಕೊಡ್ತೀನಿ ಅಂದಾಳ. ನೋಡೋಣ, ಹೊತ್ತಾಗು ಮಾಟ. ಆಕಿ ಬಂದ್ರೆ ಆಕಿ, ನಾ ಆದ್ರೆ ನಾನು ಹೋಗಿ ಒಂಚೂರು ಏನ್ರ ತಿನ್ನಿಸಿ ಬರ್ತೀವಿ. ನಿನ್ನ ಉಪಕಾರ ಯಾವತ್ತೂ ಮರೆಯಂಗಿಲ್ಲ ಶಾಂತಕ್ಕ. ಆ ಕೂಸು ಏನು ತಿಂತ ಏನು ಬಿಡ್ತ ಅಂತೇಳಿ ಚಿಂತೆದಂಗೆ ಆಗ್ಬಿಟ್ಟಿತ್ತವ ನನಗೆ. ಅಲ್ಲ, ಮತ್ತೆ ಈಗ ಬರೋ ಮುಂದಾಗ ಮನೆ ಕದ ಹಾಕಿತ್ತಲ್ಲ, ಎಲ್ಲಿ ಹೋಗ್ಯಾರ? ಹೌದಾ? ಕೂಸು ಇಲ್ಲ? ಏನಮ್ಮ ಹಂಗಾರೆ ನಂಗೆ ಗೊತ್ತಿಲ್ಲ. ನಾನು ನೋಡಿದಾಗ ಇದ್ರಪ್ಪ, ಮನ್ಯಾಗ ಇದ್ರು ಮಧ್ಯಾಹ್ನ. ಏನು ಖುಷಿನ ತೊಗೊಂಡು ಏನರ ಇಲ್ಲೇ ಎಲ್ಲ ಗಾಳಿ ಗಡ್ಡಾಡಕ್ಕೆ ಹೋಗಿರ್ಬೇಕು. ಗುಡಿ ಕಡೆ ಅದು ಇದು ಚಕ ಆಡ್ತಿರ್ತಾರಲ್ಲ ಅವ್ರು, ಅಲ್ಲಿ ಏನಾರು ಹೋಗಿ ಕುಂತಾನೆ ಏನಪ್ಪ. ಹಂಗಾರೆ ಬರ್ತಾರೆ ಬಿಡಿ, ಎಲ್ಲೋ ಕರ. ಯಾಕೆ ಚಿಂತೆ ಮಾಡ್ತೀವಿ ಹುಡುಗಿ ನೀನು? ಹಂಗಲ್ಲ ಶಾಂತಕ್ಕ, ಗುಡಿ ಕಡೆ ಆದ್ರೆ ಹೋಗಿ ಬರಲಿ. ಬೇರೆ ಎಲ್ಲರೂ ಹೋದ್ರೆ ಏನು ಮಾಡಿದ್ರೆ? ಗುಡಿ ಕಡೆನ ಹೋಗ್ತಾನೆ ಬಿಡೆ, ಬೇರೆ ಎಲ್ಲಿ ಕರ್ಕೊಂಡೋಗ್ತಾನೆ? ಏನಪ್ಪ ಬರ್ಲ ಶಾಂತಕ್ಕ. ಹಂಗಾರೆ ನಾನು ಮನೆಗೆ ಹೋಗ್ಕನ್ವ. ನನ್ನ ಗಂಡು ಈಗ ಬರೋ ಕೆಲಸದಿಂದ ಬರೋ ಹೊತ್ತಾತ. ಹೋಗೊಂಚೂರು ಏನಾರು ರುಚಿಯಾಗಿ ಅಡುಗೆ ಮಾಡ್ತೀನಿ, ತಿನ್ಲಿ ಇವತ್ತು ನನ್ನ ಗಂಡ. ಪಾಪ ನನ್ನ ಸಲುವಾಗಿ ನಾ ಒಣಾದ ಯೋಚನೆ ಮಾಡಿ ನನ್ನ ತಲೆ ಹಾಳು ಮಾಡ್ಕೊಳ್ಳೋದಲ್ದ ನನ್ನ ಗಂಡನ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ಅದಕ್ಕೆ ರುಚಿಯಾಗಿ ಅಡುಗೆ ಮಾಡಿ ಹೊಡೆ ತುಂಬ ಊಟ ಮಾಡ್ತೀವಿ ಗಂಡ ಹೆಂಡತಿ. ಇರಲಿ, ಅವ್ನ ಪಾಡಿಗೆ ಅವ್ನು ಹೆಂಡತಿ ಬೆನ್ನ ತಗೊಂಡು ಹೋಗ್ಯಾನ ನನ್ನ ಮಗ. ಇರಲಿ, ಅವನು ಅವನ ಜೀವನದಾಗ ಚೆಂದಾಗಿರಲಿ. ಯಾರು ಅಲ್ಲ ನೋಡಿ ಶಾಂತಕ್ಕ, ಯಾರು ಅಲ್ಲ. ಹೋಗು, ಏನಾರು ಮಾಡ್ಕೊಂಡು ತಿನ್ನು. ಆಯ್ತು ಶಾಂತಕ್ಕ. ಹಂಬ ಆಕಳ ನೋಡಿ, ಇದು ಎತ್ತು ನೋಡಿ ಎಷ್ಟು ಖುಷಿ ಆಗೈತಿ ಇವಂಗ. ಏನ್ಲೇ ಮಲೇಶಿ, ಅಪರೂಪಕ್ಕೆ ಮಗನ ಕರ್ಕೊಂಬಂದ್ಬಿಟ್ಟಿಯಲ್ಲಪ್ಪ. ಬಾ, ನಾನು ಹೊತ್ತಾತು, ಯಾಕೆ ಬರ್ಲಿಲ್ಲ ನಾನು ಆತಿದ್ದೆ, ಬಂದೆಲ್ಲ ಚಲೋ ಆತ. ಏನು ಬಿಡ ಬಸಣ್ಣ, ಏನು ಜೀವನನ ಬ್ಯಾಸರ ಆಗೈತ್ಲೇಪ್ಪ. ಹೆಂಗಿದ್ರು ಈ ಇದು ಈ ಜಗತ್ನ್ಯಾಗ ಆಗದಲ್ಲಪ್ಪ ಯಪ್ಪ. ಆತಗ ಕೆಟ್ಟ ಬೇಜಾರಾಗೈತೆ. ಅದಕ್ಕೊಂದು ಆಟ ಏನಾರು ಆಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೇನು ಮಾಡ್ಬೇಕು ಮಗನ? ಬ್ಯಾಸರ ಆದರೂ ಆಡ್ತಿ, ಖುಷಿ ಆದರೂ ಆಡ್ತಿ, ಒಟ್ಟು ದಿನಕ್ಕೆ ಒಂದ್ಸಲ ಆಡಾಕಬೇಕು. ಬಾ, ನಾ ಒಂದು ಕೈ ಹಾಕ್ ಬಾ, ತರ್ತಾನೆ ಇಸ್ಪಿಟೇಲಿ. ಅಲ್ಲೋ, ಮತ್ತು ಮಗನ ಇಲ್ಲೇ ಕುಂದರ್ಸ್ಕೊಂಡು ಆಡವನ್ ನೀನು? ಅವೇನು ಮಾಡ್ತಾನ ತಲೆ ಕುಂತಾನ. ನಿನ್ನ ಪಾಡಿ ನೀ ಕೈ ಹಾಕ. ಎಷ್ಟದಪ್ಪ ಕೈ? ಇವತ್ತು ನನ್ನ ಕಡೆ ರೊಕ್ಕ ಭಾಳ ಇಲ್ಲಲೇ. 200 ರೂಪಾಯಿ ಇದ್ರೆ 100 ರೂಪಾಯಿ ನಾಷ್ಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋತು, ಚಾ ಕುಡಿಯಾಕದು ಅಂತೇಳಿ ನನ್ನ ತಿಟ್ಟು ಚಿಲ್ಲರ್ ಉಳ್ದೈತಿ. ಬೇಕಾದ್ರೆ ಒಂದು 50 ರೂಪಾಯ್ದು ಹಾಕ್ತೇನಪ್ಪ, ಭಾಳ ಹಾಕೋದಲ್ಲ. ಹಾಕು 50 ರೂಪಾಯ್ದು ಆಗೋಲ್ತಕ್ಕೆ ಏನಾಗದೈತಿ. ನಾವು ಏನು ದೊಡ್ಡ ಪ್ರಮಾಣದಾಗ ಆಡೋರಲ್ಲ ಮಾಡೋರಲ್ಲ. 50 ರೂಪಾಯ್ದು ಯಾಕೆ ಆಡೋಣ? ನೋಡಪ್ಪ, ಗೆದ್ರು ಕೊಟ್ಬಿಡ್ಬೇಕು. ಅಯ್ಯಯ್ಯಯ್ಯ, ನಿನ್ನ ಹೆಣ ಎತ್ಲಿ ಆಗಲೇ ಆ ಬಂದನ ಆಡಕ. ಬಾಡೆ ನಿನಗೇನು ಮನಿ ಮಠ ಹೆಂಡತಿ ಮಕ್ಕಳು ಯಾರಿಲ್ಲ, 4 ಕಡೆ ಬಾಡೆ ಇದ್ದೊಂದು ಹೆಂಡತಿನ ಜಗಳ ಮಾಡಿ ಹೊರಗೆ ಹಾಕಿ ಪಾಪ ದುಡಿಯಾಕ ಹೊಂಟತಿ. ಈಗ ಬಾ, ಮತ್ತೆ ನನ್ನ ಗಂಡನ ಕೊಟ್ಟು ಇಸ್ಪಿಟ್ ಆಡ್ಕೊತ ಕೂತಿಯೇನು? ಏಯ್, ನಿನ್ನ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊ ಹೋಗ. ಅಯ್ಯಯ್ಯ ಮಲೆ, ಅಲ್ಲಲ್ಲ ಸಾಲದಕ್ಕೆ ಆ ಹುಡುಗನ ಕುಂದಿರ್ಸ್ಕೊಂಡು ಕೂತಿಯಲ್ಲ, ಆ ಹುಡುಗ ಅವನ ಕಲಿಸ್ಬೇಕಂತ ಮಾಡಿ ಏನು ಹೆಂಗ ನೀನು? ಯವ್ವ, ನಿಮ್ಮ ಮಾರ್ಯಾಗ ನಮ್ಮಣ್ಣ ಒಟ್ಲಿ ಎಂತಾವ್ ಜೋಡಾದ್ರೆ ನೀವು. ನಿಮ್ಮ ಮಕ್ಕದಾಗ ನಮ್ಮ ದರೀಲಿ ನಿಮ್ಮಂತಾವ್ ಹುಟ್ಟೋದಕ್ಕಿಂತ ಶೆಟ್ಟದ ಹೋಗೋದು ಆಸಿ. ದೇವ್ರ ಎಂತಂತಾವ್ ಕರ ತರ್ತಾನೆ, ನಿಮಗೆ ತರಬಾರ್ದನ ಪಾಪ. ನೋಡು, ಆ ಹೆಣ್ಮಗಳ ಹೊರಗೆ ಹಾಕಿದ್ದಲ್ದ ಕೂಸ್ ಕಸ್ಕೊಂಬಂದು ಇಲ್ಲಿ ಇಸ್ಪಿಟ್ ಆಡ್ಕೊತ ಕೂತಿಯೇನು? ಅಂದ್ರೆ ಅದನ್ನ ಕಲಿಬೇಕಲ್ಲಕ್ಕೆ. ಮಾಡ್ತಂತಡಿ, ನಿನಗೆ ಊರ ಭಾಡ್ಯಾ ನೀನು ಮಾಡ್ತಂತಡಿ. ಏ ಮಲ್ಯ, ಅದು ಹಂಗ ನಾಯಿ ಒದ್ರದಂಗೆ ಒದ್ರದತ್, ನೀ ಆಡ್ಲೇ ನಿನ್ನ ಪಡಿಗೆ ನೀ.